ರಾಮುಲು ಅವ್ರ ಮಾತು ಕೇಳಿದ್ರೆ ಗಾದೆ ಮಾತು ನೆನಪಾಯ್ತು ನನಗೆ. ಕೋತಿ ತಾನು ತಿಂದು ಮೇಕೆ ಮುಖಕ್ಕೆ ಒರೆಸಿತ್ತ ಅಂತ. ಅಲ್ಲಿ ಸಮಾಜವಾದಿ ಪಾರ್ಟಿನ ಉತ್ತರ ಪ್ರದೇಶದಲ್ಲಿ ಮುಗಿಸಿದವ್ರು ನೀವು, ಶಿವಸೇನೆಯನ್ನು NCPಯನ್ನು ಮಹಾರಾಷ್ಟ್ರದಲ್ಲಿ ಮುಗಿಸಿದವ್ರು ನೀವು. ಅಫ್ಕೋರ್ಸ್ ಪೊಲಿಟಿಕ್ಸ್ ಅದು, ವಿರೋಧ ಪಕ್ಷ ಆಗಿದ್ರಪ್ಪ ಅವರು. ಆಮ್ ಆದ್ಮಿ ಪಕ್ಷ ದಿಲ್ಲಿಲಿ ಮುಗಿಸಿದವ್ರು ನೀವು. ಕಾಂಗ್ರೆಸ್ನವ್ರು ಏನು ಮಾಡಿದ್ರಲ್ಲಿ ಪಾಪ? ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸ್ತಾ ಇದ್ದಾರೆ. ಪ್ರಾದೇಶಿಕ ಪಕ್ಷಗಳು ಮುಗಿಸೋದಲ್ರಿ, ಅವ್ರಿಗೆ ಅಸ್ತಿತ್ವದ ಪ್ರಶ್ನೆ ಬಂದಿದೆ. ಒಳ್ಳೆ ಕತೆ ಆಯ್ತು. ಬಿಹಾರ ರಿಸಲ್ಟ್ಗೆ ಕಾಂಗ್ರೆಸ್ ನಾಯಕರುಗಳ, ರಾಜ್ಯದ ಕಾಂಗ್ರೆಸ್ ನಾಯಕರುಗಳ ಪ್ರತಿಕ್ರಿಯೆ ಏನು? ಸತೀಶ್ ಜಾರಕಿಹೊಳಿ ಹೇಳಿದ್ರು, ಒಂದು ಆತ್ಮಾವಲೋಕನ ಆಗಬೇಕು. ಕರ್ನಾಟಕದಲ್ಲಿ ಅಹಿಂದ ವರ್ಗದ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋ ಸಾಧ್ಯತೆ ಇದೆ ಅಂತ. ಅಂದರೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗೋ ಸಾಧ್ಯತೆ ಅಂದರೆ, ಅಹಿಂದದಲ್ಲಿ ಹಿಂದುಳಿದ ಇದೆಯಲ್ಲ, ಬಿಹಾರದಲ್ಲಿ ಅದು ಒಡೆದಿದೆ. ದಟ್ಸ್ ಅ ಪೊಲಿಟಿಕಲ್ ಸ್ಟ್ರಾಟಜಿ ಆಫ್ ನಿತೀಶ್ ಕುಮಾರ್. ಯಾದವ ಹಿಂದುಳಿದ, ಅಲ್ಲಿ ಒಂದು 14% ಬರ್ತಾರೆ, ಮುಸ್ಲಿಮು 18% ಇದ್ದಾರೆ. ಆ ಕಾಂಬಿನೇಷನ್ ಇಟ್ಕೊಂಡು ಹಿಂದುಳಿದ ಯಾದವ ಮತ್ತು ಮುಸ್ಲಿಂ ಕಾಂಬಿನೇಷನ್, ಹಿಮ್ ಎರಡನ್ನು ಇಟ್ಕೊಂಡು ತೇಜಸ್ವಿ ಯಾದವ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಅವ್ರದ್ದು ಲಿಮಿಟೇಷನ್ ಏನಂದರೆ, ಅದನ್ನು ಹೊರತುಪಡಿಸಿ 31%ಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ ಅವರು. ಅದನ್ನು ಹೊರತುಪಡಿಸಿ ಉಳಿದಿರೋ ಮತಗಳನ್ನು ತರೋದಕ್ಕೆ ವಿಪರೀತ ಸರ್ಕಸ್ ಮಾಡಬೇಕಾಗಿದೆ ಅವರು. ಹಂಗೂ ಹಿಂಗೂ 36ಕ್ಕೆ ಬಂದಿದ್ದಾರೆ. ಸರ್ಕಸ್ ಮಾಡಬೇಕಾದ ಪರಿಸ್ಥಿತಿ ಇದೆ. ಅಲ್ಲಿ ಹಿಂದುಳಿದ ಒಂದು, ಅತಿ ಹಿಂದುಳಿದ ಒಂದು, ಪಿಛಡ, ಅತಿ ಪಿಛಡ. ಅಲ್ಲಿ OBC ಒಂದಿದೆ, EBC ಒಂದಿದೆ, ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್. EBC ನಿತೀಶ್ ಕುಮಾರ್ ಜೊತೆಗಿದೆ, ದಲಿತ್ ನಿತೀಶ್ ಕುಮಾರ್ ಜೊತೆಗಿದೆ. ಯಾದವೇತರ ಹಿಂದುಳಿದವರು ಮತ್ತು ಅತಿ ಹಿಂದುಳಿದವರನ್ನು ನಿತೀಶ್ ಕುಮಾರ್ ತಮ್ಮ ಜೊತೆಗೆ ತಗೊಂಡ್ಬಿಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳೋದು, ಕರ್ನಾಟಕದಲ್ಲಿ ಅವರೆಲ್ಲರನ್ನೂ ನಮ್ಮ ಜೊತೆಗೆ ಒಟ್ಟುಗೂಡಿಸುವ ಸಾಧ್ಯತೆ ಇದೆ ಅಂತ. ರಾಮಲಿಂಗಾರೆಡ್ಡಿ ಅವರಂತೂ ಬಿಹಾರದಲ್ಲಿ ನಡೆದಿದ್ದು ಎಲೆಕ್ಷನ್ನೇ ಅಲ್ಲ ಅಂದರು. ಯಾರು ಅದನ್ನು ಎಲೆಕ್ಷನ್ ಅಂತಾರ? 47 ಲಕ್ಷ ಮತದಾರರನ್ನ ಪಟ್ಟಿಯಿಂದ ತೆಗೆದ್ರು ಅಂತ. 47 ಲಕ್ಷ ಅಲ್ಲ, 67 ಲಕ್ಷ ಸ್ವಾಮಿ. 67 ಲಕ್ಷ ಮತದಾರರನ್ನು ತೆಗೆದಿದ್ದು ಪಟ್ಟಿಯಿಂದ. ನಾವು ಚುನಾವಣೆ ನಂತರ ಗ್ಯಾರಂಟಿ ಹಣ ಕೊಟ್ವಿ, ಚುನಾವಣೆಗೆ ಮುಂಚೆನೇ ಖಾತೆಗೆ 10,000 ಹಾಕಿದ್ರು ಅವರು. ಇದನ್ನು ಯಾರು ಪ್ರಶ್ನೆ ಮಾಡೋರಿಲ್ವಾ ಅಂತ ಮಾಡಬೇಕಾಗಿತ್ತು ಪ್ರಶ್ನೆ. ದಿನೇಶ್ ಗುಂಡೂರಾವ್ ಅವರು ಇದೇ ವಿಷಯ ಮಾತಾಡಿದ್ರು. ಸರ್ಕಾರದ ದುಡ್ಡಿನಲ್ಲಿ, ಖಜಾನೆಯ ದುಡ್ಡಿನಲ್ಲಿ ಮತಗಳನ್ನು ಖರೀದಿ ಮಾಡಿದ್ರಿ ಇವರು ಅಂತ.